ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಕಾಶ್ ಡೈರಿ. ನಾನು ನಿಮ್ಮ ಪ್ರೀತಿಯ ಆಕಾಶ್. ಇವತ್ತು ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಕೋಣಂಕುಂಟೆ ಕ್ರಾಸಲ್ಲಿರೋ ಫೋರಮ್ ಮಾಲ್ ಫುಲ್ಲು ಹೆವಿ ಇತ್ತು ಕ್ರಿಸ್ಮಸ್ಗೆ ಅಂತೇಳಿ ಅರೇಂಜ್ಮೆಂಟು. ಹಂಗೆ ಒಳಗಡೆ ಹೋಯ್ತಾ ಸ್ಕ್ರೀನಿಂಗ್ ಎಲ್ಲ ಮುಗಿಸಿ ಒಳಗಡೆ ಹೋಗೊಂಡು ರೌಂಡ್ ಹಾಕ್ತಾ ಇದೆ, ಹೆಂಗೈತೆ ನೋಡೋಣ ಅಂಥೇಳಿ. ಅಷ್ಟರಲ್ಲಿ ಒಂದು ಆಂಟಿಯಲ್ಲಿ ಬಂದು ಹಿಂದೆ ನಿಂತಿದ್ರು. ನನಗೆ ಗೊತ್ತೇ ಇಲ್ಲ ಯಾವ ಗ್ಯಾಪಲ್ಲಿ ಬಂದರು ಅಂತೇಳಿ ನಕ್ಕೊಂಡು ಹೋಗ್ತಾ ಇದ್ರು ಅವರು. ನೋಡಿ ನೋಡ್ಕೊಂಡು ಹೋಗ್ತಾಯಿದ್ರು. ನಾನು ಸುಮ್ಮನೆ ಅದೇ ಏನೋ ಒಂದಾಗಲಿ ಅಂತೇಳಿ ನಾವು ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂಡ್ರು. ಹಂಗೆ ಮುಂದೆ ಹೋಯ್ತಾ ಇದು ಫಸ್ಟ್ ಫ್ಲೋರು ಫುಲ್ಲು ಕಾಸ್ಮೆಟಿಕ್ಸ್ ಅಂಗಡಿಗಳು ಇದ್ದಿದ್ದಿಲ್ಲಿ. ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ಗಳಿದ್ರು. ನಾನು ಅದಕ್ಕೋಸ್ಕರ ಅಲ್ಲೇನು ಜಾಸ್ತಿ ವ್ಯೂ ಹಾಕ್ಕೊಳಕ್ಕೆ ಹೋಗಲಿಲ್ಲ. ಮುಂದೆ ಹೋಗಿ ಫಸ್ಟ್ ಫ್ಲೋರಲ್ಲಿ ಕ್ರಿಸ್ಮಸ್ ಟ್ರೀ ಇಕ್ಕಿದ್ರು. ಹೆಂಗೈತೆ ನೋಡೋಣ ಅಂತೇಳಿ ಹತ್ರದಿಂದ ಹೋಗಿ ನೋಡಿದೆ. ಚೆನ್ನಾಗಿತ್ತು ಕ್ರಿಸ್ಮಸ್ ಟ್ರೀ, ಮತ್ತು ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಹಂಗೆ ಅದ್ರ ಸುತ್ತ ಎಲ್ಲ ನೋಡ್ತಾ ಇದೆ. ಫಸ್ಟ್ ಫ್ಲೋರ್ ಇನ್ನೇನು ಬರೀ ಎಲ್ಲ ಇತ್ತು, ಅದಕ್ಕೋಸ್ಕರ ಸೆಕೆಂಡ್ ಫ್ಲೋರಿಗೆ ಜಂಪ್ ಆದೆ. ಸೆಕೆಂಡ್ ಫ್ಲೋರಲ್ಲಿ ಏನಪ್ಪ ಅಂದರೆ ಫುಲ್ ಅದು ಕ್ರಿಸ್ಮಸ್ದು ಟ್ರೀದು ವ್ಯೂ ಇದೆಯಲ್ಲ, ಅದೊಂದು ಅಷ್ಟು ಇಷ್ಟ ಆಗಿದ್ದು ನನಗೆ. ಸೆಕೆಂಡ್ ಫ್ಲೋರಲ್ಲಿ ಸಖತ್ತಾಗಿ ಕಾಣಿಸ್ತು, ಫುಲ್ ಕ್ಯಾಪ್ಚರ್ ಮಾಡ್ಬೋದಿತ್ತು, ಸಖತ್ತಾಗಿತ್ತು. ಮತ್ತು ಕ್ರಿಸ್ಮಸ್ ಟ್ರೀದು ವ್ಯೂ ಅದು ನನಗೆ ಅದೊಂದಷ್ಟೇ ಇಷ್ಟ ಆಗಿದ್ದು. ಇಲ್ಲಿ ಏನಿದ್ದಿದ್ದು ಅಂದರೆ ಬರೀ ಶಾಪ್ಸ್, ಚಪ್ಪಲ್ಗಳು, ಶೂಸ್ಗಳು, ಬಟ್ಟೆಗಳು, ಜ್ಯುವೆಲರೀಸು ಅದಷ್ಟೇ ಇದ್ದಿದ್ದೀನಿ, ಏನೂ ಇರಲಿಲ್ಲ ಅಲ್ಲಿ. ಹಂಗೆ ವ್ಯೂ ಚೆನ್ನಾಗಿತ್ತು ಅಂತೇಳಿ ಒಂದು ಫೋಟೋ ತಗೊಂಡು ಅಲ್ಲಿ ಇದು ಕುತ್ಕೊಳ್ಳೋಕೆ ಒಂದು ಚೆನ್ನಾಗಿತ್ತು. ಇದು ನೋಡಿ ನಾನು ಅಲ್ಲಿ ಬೀನ್ ಬ್ಯಾಗ್ ಅಂತೇಳಿ ಹೋಗಿ ಕೂತ್ಕೊಂಡಿದ್ದೆ ಸುಮ್ಮನೆ. ಅದಾದಮೇಲೆ ಗೊತ್ತಾಯಿತು ಅದು ನಾರ್ಮಲ್ ಬ್ಯಾಗ್ ಅಂತೇಳಿ. ಹಿಂಗೆ ವೀಡಿಯೋಗಳು ಮಾಡ್ತಾ ಇದ್ದೆ ನನ್ನ ಫ್ರೆಂಡು. ನಾನು ಸುಮ್ಮನೆ ಓಡಾಡ್ತಾ ಇದ್ದೆ ಅಲ್ಲೆಲ್ಲ. ಹಂಗೆ ನಾನು ವ್ಯೂ ಬರೀ ಸೆಕೆಂಡ್ ಫ್ಲೋರಲ್ಲಿ ಅದು ಕ್ರಿಸ್ಮಸ್ ಟ್ರೀ ಅಷ್ಟೇ ನೋಡಿದ್ದೀನಿ. ಏನೇನೋ ಶಾಪ್ಸ್ ಇತ್ತು, ಅದೆಲ್ಲ ನೋಡೋಕೆ ಹೋಗ್ತಿಲ್ಲ. ಅದು ಮುಗಿಸ್ಕೊಂಡು ಹಾಗೆ ತರ್ಡ್ ಫ್ಲೋರ್ಗೆ ಎಂಟ್ರಿ ಕೊಡ್ತೆ. ತರ್ಡ್ ಫ್ಲೋರಲ್ಲಿ ಏನಪ್ಪ ಇದ್ದಿದ್ದು ಅಂದರೆ ಇದು ಮಷಿನ್ನು, ಯಾವುದಾದ್ರು ಡಿಶ್ ವಾಷಿಂಗ್ ಮಷಿನ್ನು ಅದೊಂದಿತ್ತು. ಅದೊಂದಷ್ಟೇ ಕ್ಯಾಪ್ಚರ್ ಮಾಡಿದ್ದು ನಾನು, ಚೆನ್ನಾಗಿತ್ತು ಅಂತೇಳಿ. ಬರೀ ಅದು ತರ್ಡ್ ಫ್ಲೋರ್ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಐಟಮ್ಸ್ ಅಷ್ಟೇ ಇದ್ದಿದ್ದಲ್ಲಿ. ಇನ್ನು ಫೋರ್ತ್ ಫ್ಲೋರಿಗೆ ಜಂಪ್ ಆದ ಅದನ್ನ ನೋಡಿ ಅದೆಲ್ಲ ಫೀಚರ್ಸು, ಫೀಚರ್ಸ್ ಕೇಳಿದೆ. ಅವರು ಹೇಳಿದ್ರು ಒಂದು ಸಲಕ್ಕೆ 5 ಪ್ಲೇಟ್ಸ್ಗಳು, ಪಾತ್ರೆಗಳೆಲ್ಲ ಹಾಕಿ ಅದು ಕ್ಲೋಸ್ ಮಾಡಿದ್ರೆ ವಾಶ್ ಆಗಿಬಿಡುತ್ತೆ ಅಂತೇಳಿ. ಅದಾದಮೇಲೆ ಹಾಗೆ ಇದು ಟ್ರೈಡಮ್ ಅಂತ ಗೇಮ್ದು ಎಂಟರ್ಟೈನ್ಮೆಂಟು ತರ್ಡ್ ಫ್ಲೋರ್ ಇದು ಪೂರ್ತಿ. ಇದು ಫೋರ್ತ್ ಫ್ಲೋರಲ್ಲಿ ಇದ್ದಿದ್ದು. ಅಲ್ಲಿ ಬರೀ ಇದೊಂದು ಗೇಮು ಮತ್ತು PVR ಅಷ್ಟೇ ಇದ್ದಿದ್ದೀನಿ, ಏನೂ ಇರಲಿಲ್ಲ ಇಲ್ಲಿ. ನಾನು ಎಲ್ಲ ಫುಲ್ ಕಿಡ್ಸಿಗೆ ಚೆನ್ನಾಗಿತ್ತು. ನಾವು ಎಲ್ಲ ಚೆಕ್ ಮಾಡ್ತಾಯಿದ್ದು, ಏನಿದು ಬ್ರೇಸ್ಲೆಟ್ ಕೊಟ್ಟರು ಹೋಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ. ನಾನು ಹತ್ಕೊಂಡು ಸಣ್ಣ ಇಟ್ಲಂಗೆ ಆಡ್ತಾಯಿದ್ದೀನಿ ನೋಡಿ ಅಲ್ಲಿ. ಅದಾದಮೇಲೆ ಅದು ಚೆನ್ನಾಗಿತ್ತು ಅಂತ ಹೇಳಿ ಒಂದು ಫೋಟೋ ತೊಗೊಂಡು ಬಂದೆ ಮುಂದಕ್ಕೆ. ಅಲ್ಲಿಂದ ಮುಂದೆ ಬಂದು ನೋಡಿ ಅಲ್ಲಿ ಏನೇನು ಅಲ್ಲಿ ಬುಕ್ಕಿಂಗ್ ಅದು ಅಲ್ಲಿ ಯಾವುದು ಒಂದು ದಿನದ್ದು, 1 ವೀಕು, ಒಂದು 10 ಡೇಸ್ ಆ ಥರ ಅಲ್ಲಿ ವೋಚರ್ ಇತ್ತು. ಅದನ್ನೆಲ್ಲ ಬುಕ್ ಮಾಡ್ತಾಯಿದ್ರು ಜನಗಳು. ಅದಾದಮೇಲೆ ನಾನು ಹಂಗೆ ಮುಂದೆ ನೋಡ್ಕೊಂಡು ಹೋಯ್ತಾ ಇದ್ದೆ ಏನೇನು ನೋಡೋದು ಅಂಥೇಳಿ. ಅಲ್ಲಿ ಅದಿತ್ತು, ಮೇಲೆತ್ತಿ ಕೆಳಗಡೆ ಬಿಡುತ್ತಲ್ಲ, ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೊಂದು ಚೆನ್ನಾಗಿತ್ತು. ಅದು ಆಟ ಆಡೋಣ ಅಂತ ಅಂದರೆ ಅವರು ಇಬ್ರಿಗೆ ಏನು ಹೇಳಿದ್ರು ಅಂದರೆ ಜಾಸ್ತಿ ಲೈಕ್ ಒಂದು 4 ಜನ ಬರೋ ಗಂಟ ಅಂದರೆ ಇಬ್ಬರಿಗೆ ತುಂಬ ಪೇಮೆಂಟ್ ಹಾಕಿದ್ರು. ಅದಕ್ಕೋಸ್ಕರ ನಾವು ಕೇಳಲಿಲ್ಲ. ಒಂದು 4 ಜನ ಬರೋ ಗಂಟ ಕಾಯಿರಿ ಅಂತ ಅಂದರು. ನಾವು ಅಯ್ಯೋ ಅಷ್ಟೆಲ್ಲ ಕಾಯ್ಕೊಂಡು ಹೋಗೇ ಬಿಡ್ಬೋದು ಅಂತೇಳಿ ಸುಮ್ಮನೆ ಹಂಗೆ ಅವ್ರು ಆಟ ಆಡ್ತಿದ್ರಲ್ಲ ಅದನ್ನೇ ನೋಡ್ಕೊಂಡು ಹೋದು. ಅದಾದಮೇಲೆ ಹಾಗೆ 5th ಫ್ಲೋರಿಗೆ ಹೋದೆ. 5th ಫ್ಲೋರಲ್ಲಿ ಪೂರ್ತಿ ಫುಡ್ ಕೋರ್ಟ್ ಅಷ್ಟೇ ಇದ್ದಿದ್ದು. ಇದು ನೋಡಿ 5th ಫ್ಲೋರಿಂದ ಟ್ರೈಡಮ್ಗೆ ಇದು ವ್ಯೂ. ಅಲ್ಲಿ ಫುಡ್ ಕೋರ್ಟ್ ಬಿಟ್ಟರೆ ಏನೂ ಇರಲಿಲ್ಲ. KFC, ಸಬ್ವೇ, ಪಿಜ್ಜಾ ಹಟ್ಟು, ಬರ್ಗರ್ ಕಿಂಗ್, ಆಳು ಮೂಳು ಅಂತೇಳಿ. 5th ಫ್ಲೋರಲ್ಲಿ ಒಂದೆರಡು ಫೋಟೋ ತೊಗೊಂಡು ಹಂಗೇ ಹಾಕ್ಕೊಂಡು ಕೆಳಗಡೆ ಬರ್ತಾಯಿದ್ದೆ. ಬರುವಾಗಂತೂ ಈವ್ನಿಂಗ್ ಆಯ್ತಾ ಜಾಸ್ತಿ ಜನ ಆದರು. ಮಂಡೇ ಹೋಗಿದ್ದಲ್ಲಿ, ಮಂಡೇ ಆದರೂ ಕೂಡ ಅಷ್ಟೊಂದು ಜನ ಇದ್ರು ಅವತ್ತು, ತುಂಬ ಜನ ಇದ್ದರು ಮಾತ್ರ. ಅದಾದಮೇಲೆ ನಾನು ಸ್ವಲ್ಪ ವೇಟ್ ಮಾಡಿ ಯಾರು ಖಾಲಿ ಇಲ್ದಿರೋ ಟೈಮಲ್ಲಿ ಲಿಫ್ಟ್ ಇಟ್ಕೊಂಡು ಬಂದೆ. ಅದಾದಮೇಲೆ ಎಲ್ಲ ಮುಗೀತು, ಹೊರಗಡೆ ಬಂದೆ. ಸೆಕೆಂಡ್ ಫ್ಲೋರಿಗೆ ಮತ್ತೆ ಬಂದು ಒಂದು ಫೋಟೋ ತೊಗೊಂಡೆ, ವ್ಯೂ ಚೆನ್ನಾಗಿತ್ತು ಅಂತೇಳಿ. ಅದು ಫೋಟೋ ತೊಗೊಂಡು ಹಾಕ್ಕೊಂಡು ಹಂಗೆ ಆಚೆ ಬಂದ್ಬಿಟ್ಟು ಇನ್ನೇನೂ ಮಾಡಲಿಲ್ಲ ಅಲ್ಲಿ. ಆಚೆ ಬಂದು ಅಲ್ಲೊಂದೆರಡು ಸುಮಾರು ಫೋಟೋ ತೊಗೊಂಡೆ. ವೆದರ್ ಚೆನ್ನಾಗಿತ್ತು ಈವ್ನಿಂಗು ಅಂತೇಳಿ ಫೋಟೋ ತೊಗೊಂಡು ಫೋರಮ್ಗೊಂದು ಬಾಯ್ ಹೇಳ್ತಾ ಬಂದೆ. ಹಂಗೆ ಬನಶಂಕರಿಲಿ ಒಂದು ರೆಸ್ಟೋರೆಂಟ್ಗೆ ಹೋದೆ. ಅದು ನೀವ್ ಇಂಪೀರಿಯಲ್ ರೆಸ್ಟೋರೆಂಟ್ ಅಂತೇಳಿ. ಬೆಳಗ್ಗೆಯಿಂದನೂ ಊಟ ತಿಂದಿರಲಿಲ್ಲ ನೋಡಿ. ಊಟ ತಿಂದಿಲ್ಲ ಅಂತ ಅರ್ಧ ಊಟ ತಿಂದ್ಬಿಟ್ಟು ಫೋಟೋ ತೆಗ್ದಿದ್ದೀನಿ ನಾನು ಎಂಥವನು ಅಂತ. ಊಟ ತಿಂದಾದ್ಮೇಲೆ ಹಂಗೆ ಬನಶಂಕರಿಗೆ ಬಂದು ಮತ್ತೆ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ಕಿಂದ ಮನೆಗೆ ಹೋದೆ.
ರೂಮ್ ಮನೆ ಇರೋದು ಮೈಸೂರಲ್ಲಿ ಹೋದೆ. ಅದಷ್ಟೇ. ಇದು ಇಷ್ಟು ಹೇಳ್ತಾ ಮುಗಿಸ್ತಾ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್ ಫ್ರೆಂಡ್.